ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಿಕ್ಸ್ ವೆಜಿಟೇಬಲ್ ರೈಸ್ ಮಾಡೋದನ್ನು ಫಟಾಫಟ ಹೇಗಂತ ತಿಳಿಸ್ಕೊಡ್ತೀನಿ, ನೋಡ್ಕೊಂಡು ಬನ್ನಿ. ಮೊದಲಿಗೆ ಅಡುಗೆ ಎಣ್ಣೆ 1-2 ಟೇಬಲ್ ಸ್ಪೂನ್ ಚೆನ್ನಾಗಿ ಕಾಯಿಲಿ. ಬಿಸಿ ಆದಮೇಲೆ ಅದಕ್ಕೆ 1 ಏಲಕ್ಕಿ, 2 ಲವಂಗ, ಅಕ್ಕಿ ಎಲೆ ಅಂತಾರಲ್ಲ ಅದು, ಆಮೇಲೆ 3 ಎಸಳು, ಆಮೇಲೆ ಚೆನ್ನಾಗಿ ಕೈ ಆಡಿಸ್ಬೇಕು. ಅದಾದ ನಂತರ 1 ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ ನಾನು ಆಯಿಲಲ್ಲಿ ಯಾಕೆ ಹಾಕ್ತೀನಿ ಅಂದರೆ ಅದು ಚೆನ್ನಾಗಿ ಫ್ರೈ ಆದರೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. 1 ಈರುಳ್ಳಿ, ಕ್ಷಮಿಸಿ ನಡುವಲ್ಲಿ ನನಗೆ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಈಗ 1 ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ, ಹಸಿರು ಬಟಾಣಿ, ಇವೆಲ್ಲ ಮಿಕ್ಸ್ ವೆಜಿಟೇಬಲ್ನ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಸ್ವಲ್ಪ ಬೆಂದ ನಂತರ ಚೆನ್ನಾಗಿ ಕಲಸಿದ ನಂತರ ನೋಡಿ ಬಟಾಟಿ ಹಾಕ್ತಿದ್ದೀನಿ. 1 ಬಟಾಟಿ ತೊಗೊಂಡಿದ್ದೀನಿ ನಾನು, ಸಣ್ಣದಾಗಿ ಹೆಚ್ಚಿ. ಇದು ಫಟಾಫಟ ಅಂತ ಏನು ಮಾಡಬೇಕಪ್ಪ ಇವತ್ತು ದಿನ ಒಂದು ಬೇಳೆ ಸಾರು ಮಾಡಲಿಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಫಟಾಫಟ ಅಂತ ಮಿಕ್ಸ್ ವೆಜಿಟೇಬಲ್ ರೈಸ್ ಹೇಗೆ ಮಾಡೋದನ್ನು, ಪುದೀನ ಎಲ್ಲ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಇವಾಗ ಹಸಿರು ಬಟಾಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 2 ಕಪ್ ಅಕ್ಕಿ ಇಟ್ಕೊಂಡಿದ್ದೀನಿ ನಾನು. 2 ಕಪ್ ಅಕಾರ್ಡಿಂಗ್ ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ. ನಾವು ನಮ್ಮ ಮನೇಲಿ ಉಪ್ಪು ಜಾಸ್ತಿ ತಿನ್ನಲ್ಲ ನೋಡಿ, ಅಕ್ಕಿ ಹಾಕೋದು 2 ಕಪ್ ತೊಗೊಂಡಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು. ಈಗ ನೀರು 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ, ಅಳತೆ ಅನುಸಾರ. ಈಗ 1 ಕಪ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದರೆ ಪರ್ಫೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ನಾನೀಗ 2 ವಿಸಿಲ್ನ ತೊಗೊತೀನಿ ಫ್ರೆಂಡ್ಸ್. ಚೆನ್ನಾಗಿದೆ, ಫಟಾಫಟ ಅಂತ ಬೇಗ ಆಗುತ್ತೆ. ಮಕ್ಕಳಿಗೆ ಟಿಫಿನ್ ಕಟ್ಟಲಿಕ್ಕೂ ನಿಮಗೆ ನೋಡಿ, ನನ್ನ ಮಗ ಅವನು ಮಧ್ಯದಲ್ಲಿ ತುಂಬ ಕಾಡ್ತಾನೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.